ಜೈ ಶ್ರೀ ಕೃಷ್ಣ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ಒಂದು ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ರೀತಿಯಾದ ಒಂದು ಕೃಷ್ಣನ ಮಂತ್ರದೊಂದಿಗೆ ನಮ್ಮ ಒಂದು ರೆಸಿಪೀಸ್ನ ಶುರು ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರೂ ಈ ಮಂತ್ರನ ಪ್ರತಿನಿತ್ಯವಾಗಿ ನಿಮ್ಮ ಜೀವನದಲ್ಲಿ ಹೇಳಿ ಫ್ರೆಂಡ್ಸ್. ತುಂಬಾ ಒಳ್ಳೆಯದಾಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅದಕ್ಕಾಗಿ ಒಂದು ಮಂತ್ರವನ್ನು ನಾವು ಹೇಳಿ ಆ ಅಡುಗೆಗಳನ್ನು ನಾವು ಏನು ಶುರು ಮಾಡ್ತೀವಲ್ಲ, ಆ ಅಡುಗೆ ನಮ್ಮೆಲ್ಲರ ಒಂದು ಆರೋಗ್ಯವನ್ನು ಕಾಪಾಡುತ್ತೆ. ಮತ್ತು ಆ ಶ್ರೀಕೃಷ್ಣನ ಅನುಗ್ರಹ ಎಲ್ಲರ ಮೇಲೆ ಇರಲಿ. ಮತ್ತು ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳಿ ಅಂತ ಹೇಳ್ತಾ, ಇವಾಗ ನಮ್ಮ ಅಡುಗೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ SLV ಬೆಂಗಳೂರು ಒಂದು ಮಂಡಕ್ಕಿನ ತಗೊಂಡಿದ್ದೀನಿ. ನಾನು ಮಂಡಕ್ಕಿನ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಮಂಡಕ್ಕಿ ಸುಸ್ಲ ಇದು ಒಂದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ಸು. ಅಲ್ಲಿ ಯಾರಾದರೂ ನೆಂಟರು ಬಂದರೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದನ್ನೇ ಮಾಡ್ತಾರೆ. ಜಾಸ್ತಿ ಮಾಡ್ತಾರೆ ಅಲ್ಲಿ. ಅದನ್ನೇ ನಾನು ಇವತ್ತಿಲ್ಲಿ ಮಾಡ್ತಾಯಿದ್ದೀನಿ. ಇದು ಮಂಡಕ್ಕಿ ತೊಗೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಅದರಲ್ಲಿ ನೀರು ಹಾಕಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಬೇಕು. ಆ ನಂತರ ಒಂದು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡಬೇಕು. ಇದು ನೆನೆಯವರೆಗೂ ನಾವು ಇಲ್ಲಿ ಹುರುಗಡ್ಲೆ ಇರುತ್ತಲ್ಲ, ಪುಟಾಣಿ, ಅದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ನೋಡಿ, ಈ ಥರ ಜಾಸ್ತಿ ಹಿಟ್ಟು ಥರ ಏನು ಆಗೋದು ಬೇಡ. ಒಂದು ಸ್ವಲ್ಪನೇ ಮುಟ್ಟಿದರೆ ಸ್ವಲ್ಪ ಕೈಗೆ ಹತ್ತಬೇಕು, ಅಷ್ಟೇ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. 1-2 ಚಮಚ ಆಯಿಲ್ನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ದೊಡ್ಡದಾಗಿರೋಂಥ ಸ್ಪೂನ್, ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕು. ಇವಾಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಒಂದು ಸ್ವಲ್ಪ ಕಡಲೆ ಬೀಜನ ಹಾಕಿ, ಆಮೇಲೆ ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಫ್ರೈ ಮಾಡಬೇಕು. ಇದು ಒಂದು ಸ್ವಲ್ಪ ಕೆಂಪಗಾಗಬೇಕು. ಇವಾಗ ನೋಡಿ, ಇಲ್ಲಿ ಮಂಡಕ್ಕಿ ಕೂಡ ಬೆಂದಿದೆ. ಇವಾಗ ಇದನ್ನು ಈ ಥರ ನೀರು ಇದರಲ್ಲಿಂದು ಹಿಂಡ್ಕೊಂಡ್ಬಿಟ್ಟು ಒಂದು ಬೇರೆ ಪಾತ್ರೆಗೆ ತೆಗೆದುಕೋಬೇಕು. ಆಮೇಲೆ ನಾನಿಲ್ಲಿ ಕಡಾಯಿಯಲ್ಲಿ ಈರುಳ್ಳಿ ಜೊತೆಗೆ ನಾನಿವಾಗ 1 ಟೊಮೆಟೊನ ಹಾಕ್ತೀನಿ. ಟೊಮೆಟೊ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಟೊಮೆಟೊ ಇಷ್ಟ ಇಲ್ಲ, ತಿನ್ನಲ್ಲ ಅಂತ ಅನ್ನೋರು ಟೊಮೆಟೊನ ಸ್ಕಿಪ್ ಮಾಡ್ಕೊಳ್ಬಹುದು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ನೀವು ಇಲ್ಲಿ ಎಣ್ಣೆ ಜೊತೆಯಲ್ಲಾದರೂ ಹಾಕೋಬೋದು. ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಮಂಡಕ್ಕಿಯಲ್ಲಿ ಕೂಡ ಉಪ್ಪು ಇರುತ್ತಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಇದರಲ್ಲಿ ಬೇಡ ಅಂತ ಅನ್ನೋರು ನಾವು ಈ ಮಂಡಕ್ಕಿ ಮೇಲೇ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡು ಎಣ್ಣೆಯಲ್ಲಿ ಹಾಕಿದರೆ ಆ ಥರನೂ ಮಾಡ್ಕೋಬಹುದು. ಇವಾಗ ನಾನು ಮಂಡಕ್ಕಿ ಮೇಲೇ ಇದು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಹುರಿಗಡ್ಲೆದು, ಅದನ್ನು ಪೌಡರು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದು ಆಗಿದೆ. ಇದನ್ನು ನಾನು ಕಡಾಯಿಯಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇವಾಗ ಮೇಲೆಗಳಿಗೆ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡೋಕ್ಕೆ ಕಲರ್ಫುಲ್ ಆಗಿರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ. ಟೈಮ್ ಇಲ್ಲ ಅಂತ ಅನ್ನೋರು ಈ ಥರ ಬೇಗ ಮಾಡ್ಕೊಂಡು ಇಟ್ಕೋಬೋದು. ನೋಡಿ, ಇವಾಗ ನಮ್ಮ ಮಂಡಕ್ಕಿ ಉತ್ತರ ಕರ್ನಾಟಕದ ಹಳ್ಳಿನ ಸುಸ್ಲ ರೆಡಿ ಆಯಿತು. ನಾವು ಉತ್ತರ ಕರ್ನಾಟಕದವರು ಆಗಿರೋ ಸಲುವಾಗಿ ನಾವಲ್ಲಿ
ಹಳ್ಳಿನ ಸುಸ್ಲಾ ಅಂತ ಹೇಳಿ ಕರಿತೀವಿ. ನೀವೇನಂತ ಕರಿತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಇವಾಗ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿಬಿಟ್ಟು ಕೊಟ್ಟರೆ ನಮ್ಮ ಹಳ್ಳಿನ ಸುಸ್ಲಾ ಮಂಡಕ್ಕಿ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವಾಗ ನಾವು ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ ಅದೇ. ಇವಾಗ ಮೊದಲಿಗೆ ನಾನಿಲ್ಲಿ ಸಾರು ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಬಟ್ಲು ನಾನಿಲ್ಲಿ ತೊಗರಿಬೇಳೆನ ತೊಗೊಂಡ್ಬಿಟ್ಟು ಒಂದು ಸಲ ನಾನು ಇದನ್ನು ತೊಳ್ಕೊತಾ ಇದ್ದೀನಿ. ನಾನು ತೊಳಿಲಾರ್ದೇ ಮಾಡಲ್ಲ, ಬೇಳೆ ಆಗಲಿ ಅಕ್ಕಿ ಆಗಲಿ. ನೀವು ಕೂಡ ನೀಟಾಗಿ ಮಾಡಿಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್. ಇವಾಗ 1 ಲೋಟ ನೀರನ್ನು ಇದಕ್ಕೆ ಸೇರಿಸಿದ್ದೀನಿ. ಆಮೇಲೆ 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಕುಕ್ಕರಲ್ಲಿ. ಆಮೇಲೆ 1 ಟೊಮ್ಯಾಟೊ, ಒಂದು ಫುಲ್ ಟೊಮ್ಯಾಟೊನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ, ಆಮೇಲೆ 1 ಚಮಚ ಖಾರದ ಪುಡಿ. ತುಂಬ ಖಾರ ಇದೆ ಫ್ರೆಂಡ್ಸ್, ಇದು ನಾವು ಮನೆಯಲ್ಲೇ ಮಾಡಿರೋವಂಥದ್ದು. ಅದಕ್ಕೋಸ್ಕರ ಒಂದು ಸಣ್ಣ ಚಮಚನ ಹಾಕೋತಾ ಇದ್ದೀನಿ ಅಷ್ಟೇ. ಇವಾಗ ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಒಂದು 3 ವಿಸಿಲ್ ಆಗಿದೆ, ಸಾಕು ಅಷ್ಟೇ. ನೋಡಿ, ಇಲ್ಲಿ ನಮ್ಮ ಬೇಳೆ ಬೆಂದಿದೆ. ಇವಾಗ ನಾನು ಇದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಈ ಥರ ಮಾಡಿಕೊಂಡ್ರೆ ನನಗೆ ಇಷ್ಟ ಆಗಲ್ಲ ಅಂತ ಅಂತಾರೆ. ಅವರು ಈ ಥರ ಮಾಡ್ಕೋಬೇಡಿ. ಹಾಗೆಯೇ 1 ಸ್ಪೂನಿಂದ ಕಲಿಸ್ಬಿಟ್ಟು ಹಾಗೆಯೇ ಒಗ್ಗರಣೆ ಕೊಟ್ಟರೆ ಆಯಿತು. ಅದು ಬೇಳೆ ಹೇಗೂ ಬೆಂದಿರುತ್ತಲ್ವ. ನಾನು ಕೂಡ ಇಲ್ಲಿ ಜಾಸ್ತಿ ಮಾಡ್ತಾಯಿಲ್ಲ, ಒಂದು ಸ್ವಲ್ಪ ಸ್ಮ್ಯಾಶ್ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಇದರಲ್ಲಿ ಉಪ್ಪು ಹಾಕಿಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಆಮೇಲೆ 1 ಚಮಚ ಎಣ್ಣೆ, ಜಾಸ್ತಿ ಎಣ್ಣೆಯನ್ನು ಹಾಕ್ತಲ್ಲ ಇದಕ್ಕೆ, ಸ್ವಲ್ಪನೇ ಸಾಕು. ಆಮೇಲೆ ಇದಕ್ಕೆ ನಾನು ಜೀರಿಗೆ ಮತ್ತು ಸಾಸಿವೆನ ಹಾಕೋತಾ ಇದ್ದೀನಿ, ಒಂದು ಸ್ವಲ್ಪನೇ. ನಾವು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಹಾಕೋಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಎಣ್ಣೆಯಲ್ಲೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಇದಾಗಿದೆ. ಇವಾಗ ನಾನು ಬೇಳೆನ ಹಾಕ್ತಾಯಿದ್ದೀನಿ. ಗಮ್ ಅಂತ ಇದೆ ಫ್ರೆಂಡ್ಸ್, ಚೆನ್ನಾಗಿ ಬಂತು ಸಾರು. ನೀವು ಈ ಥರ ಸಿಂಪಲ್ ಆಗಿರುವಂಥ ಒಂದು ಟೊಮ್ಯಾಟೊ ಸಾರನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಾರು ಅಂತ. ಆಮೇಲೆ ಮೇಲೆ ಒಂದು ಸ್ವಲ್ಪ ಗರಂ ಮಸಾಲನ ಹಾಕೋತಾ ಇದ್ದೀನಿ. ಒಂದು ಕುದಿ ಬಂದರೆ ಸಾಕು, ನಮ್ಮ ಸಾರು ರೆಡಿ ಆಯಿತು. ಇವಾಗ ನಾನಿಲ್ಲಿ ಶೇಂಗಾ ಚಟ್ನಿ ಪುಡಿನ ಮಾಡ್ಕೋತಾ ಇದ್ದೀನಿ, ಅಂದರೆ ಕಡಲೆ ಬೀಜ ಚಟ್ನಿ ಪುಡಿ. ಇದು ನೀವು 1 ತಿಂಗಳು ಇಟ್ಕೊಂಡು ಕೂಡ ತಿನ್ನಬಹುದು, ಏನೂ ಆಗಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ರೊಟ್ಟಿ, ಮೊಸರು, ಧಪಾಟಿ ಜೊತೆಗೆ, ಎಲ್ಲದ್ರ ಜೊತೆಗೆ, ಆಮೇಲೆ ಅನ್ನ, ತುಪ್ಪ ಮತ್ತು ಶೇಂಗಾ ಚಟ್ನಿ ಪುಡಿ ತಿಂದರೂ ಕೂಡ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ಬಿಟ್ಟರೆ ಮಧ್ಯಾಹ್ನ ಜಾಸ್ತಿ ಹಸಿವಾದಾಗ ಏನೂ ಮಾಡೋಕ್ಕಾಗಲ್ಲಪ್ಪ ಅಂತಂದರೆ ವೈಟ್ ರೈಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ 1 ಚಮಚ ತುಪ್ಪ ಮತ್ತು ಶೇಂಗಾ ಚಟ್ನಿ ಪುಡಿ ಹಾಕ್ಕೊಂಡ್ಬಿಟ್ಟು ತಿಂದರೆ ಆಹಾ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮತ್ತು ಈಸಿ. ಇವಾಗ ನಾವು ಶೇಂಗಾ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾನೆಲ್ಲ ಶೇಂಗಾನು ಹುರ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಕೂಡ ಅದೇ ಹಂಚಲ್ಲಿ ನಾನು ಹುರ್ಕೊಂಡಿದ್ದೀನಿ, ಎಣ್ಣೆ ಏನು ಹಚ್ಚಿಲ್ಲ. ನೋಡಿ, ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಹುರ್ಕೊಂಡಿದ್ದೆಲ್ಲ ನಾನು ಜೀರಿಗೆ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಇಲ್ಲಿ ಶೇಂಗಾ ಬೀಜದ್ದು ಸಿಪ್ಪೆನ ತೆಗೆದುಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಇವಾಗ ತಣ್ಣಗಾಗಿದೆ.
ಜಾಸ್ತಿ ತೆಗಿಲಿಲ್ಲ ಅಂದ್ರೂ ನಡೆಯುತ್ತೆ, ನೀವು ಪೂರ್ತಿ ನಾವು ಸಿಪ್ಪೆ ತೆಗಿಲಿಲ್ಲ ಅಂತಂದ್ರೂ ನಡೆಯುತ್ತೆ, ಅದು ನಿಮ್ಮ ಇಷ್ಟ. ನಾನು ಒಂದು ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ, ಅರ್ಧಂಬರ್ಧ ಅಂತಲೇ ಹೇಳಬಹುದು. ಇವಾಗ ಇದನ್ನು ಒಂದು ಇದು ಹಪ್ಪಳ ತೆಗೆಯೋ ಜಾರಿ ಇರುತ್ತಲ್ವ, ಆ ಒಂದು ಇದರಲ್ಲಿ ಹಾಕಿ ಅದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಸಿ ಇವೆಲ್ಲ ಮೆಥಡ್ಗಳು, ಅದಕ್ಕೋಸ್ಕರ ಒಂದೊಂದಾಗಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ. ಯಾವ ಥರ ಸಿಪ್ಪೆ ಕೆಳಗಡೆ ಬೀಳ್ತಾ ಇದೆ ಅಂತ ಈ ಥರ ತೆಗೆದುಕೊಳ್ತಾ ಇದ್ದೀನಿ ನೋಡಿ. ಸಿಪ್ಪೆ ಪೂರ್ತಿಯಾಗಿ ಸಿಪ್ಪೆನೂ ನಾನು ತೆಗೆದುಕೊಂಡಿಲ್ಲ. ಇಲ್ಲಿ ಒಂದು ಸ್ವಲ್ಪ ಕರಿಬೇವು ಕೂಡ ನಾನು ಅದೇ ಪ್ಯಾನಲ್ಲಿ ಹುರಿದುಕೊಳ್ತಾ ಇದ್ದೀನಿ. ಅದಕ್ಕೇನು ಎಣ್ಣೆ ಹಚ್ಚಿಲ್ಲ, ಚೆನ್ನಾಗಿದ್ರಲ್ಲಿ ಪುಡಿ ಆಗುತ್ತಲ್ವ ಅದಕ್ಕೋಸ್ಕರ ನೋಡಿ. ಇವಾಗ ಇದರಲ್ಲಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಆಮೇಲೆ ಒಂದು 5-6 ಬೆಳ್ಳುಳ್ಳಿ ಹೆಸಳನ್ನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು, ಆಮೇಲೆ ಖಾರ ನಾವು ಶೇಂಗಾ ಎಷ್ಟು ತೊಗೊಂಡಿವಿ ಅದ್ರ ಮೇಲೆ ಡಿಪೆಂಡು. ಆಮೇಲೆ ಒಬ್ಬೊಬ್ರದ್ದು ಖಾರ ಕಡಿಮೆ ಖಾರ ಇರುತ್ತೆ ಅದು. ಇವಾಗ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಪುಡಿ ಆಯ್ತಿದ್ದು ಮಸಾಲೆ ಎಲ್ಲ. ಆಮೇಲೆ ಇದರಲ್ಲಿ ಹಾಕೊಳ್ಳೋರು ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ತಾರೆ. ನಾವು ಅದೆಲ್ಲ ಹಾಕಿಲ್ಲ, ಯಾಕಂದರೆ ಅದನ್ನು ಹಾಕಿದರೆ ನಮ್ಮ ಮನೆಯಲ್ಲಿ ತಿನ್ನಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಡ್ಮೇಲೆ ಇದಕ್ಕೆ 1-2 ಚಮಚ ಎಣ್ಣೆನ ಹಾಕಿದ್ದೀನಿ. ಹಾಕಿ ಮತ್ತೊಂದು ಸರಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಬಹುದು ನೀವು, ಒರಳಲ್ಲಿ ಕೂಡ ಕುಟ್ಕೋಬೋದು. ಅದೇ ಟೇಸ್ಟ್ನೇ ಇಲ್ಲಿ ಕೂಡ ಬಂದಿದೆ, ತುಂಬಾ ಟೇಸ್ಟ್ ಬಂತು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಕೂಡ ಇದೇ ಥರ ರೆಸಿಪಿಗಳನ್ನು ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಇಲ್ಲಿ ಮತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಧಪಾಟಿ. ಮಹಾರಾಷ್ಟ್ರ ಸೈಡು ಇದು ಧಪಾಟಿ ತುಂಬಾ ಫೇಮಸ್ಸು. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಕೂಡ ಫೇಮಸ್ಸು. ಗುಲ್ಬರ್ಗ ಮತ್ತು ಬೀದರು ತುಂಬಾ ಮಾಡ್ತಾರೆ. ಇದು ವಾರದಲ್ಲಿ ಒಂದು ದಿನ ಆದರೂ ಮಾಡೇ ಮಾಡ್ತಾರೆ, ಇಲ್ಲ ಅಥವಾ ನೆಂಟರಾದರೂ ಬಂದರೆ ಮಾಡ್ತಾರೆ ಫ್ರೆಂಡ್ಸ್. ಟೇಸ್ಟು ಚೆನ್ನಾಗಿರುತ್ತೆ. 1 ತಿಂಗಳು ಕೂಡ ನೀವು ಇಟ್ಕೊಂಡು ತಿನ್ನಬಹುದು. ಇದು ನಾನು ಇಲ್ಲಿ ಬೆರಕೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು, ಆಮೇಲೆ ಜೀರಿಗೆ ನಾವು ಇದರಲ್ಲಿ ಹಿಟ್ಟಿನಲ್ಲಿ ಹಾಕ್ಕೊಂಡ್ಬಿಟ್ಟು ಬೀಸ್ಕೊಂಡು ಬಂದಿದ್ದೀವಿ. ಅದರಲ್ಲೇ ನಾವು ಇದನ್ನು ಓಂಕಾಳು, ಆಮೇಲೆ ಕರಿಬೇವು ಸೊಪ್ಪು, ಇದು ಬೆಳ್ಳುಳ್ಳಿ ಇದನ್ನೆಲ್ಲ ಜಜ್ಜಿಕೊಂಡ್ಬಿಟ್ಟು ಇದರಲ್ಲಿ ಹಾಕಿ ಖಾರ ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಾಯಿಸಿರುವಂಥ 1 ಚಮಚ ಎಣ್ಣೆನ ಕೂಡ ಇದರಲ್ಲಿ ಹಾಕಿದರೆ ಒಂದು ಸ್ವಲ್ಪ ಗರಿಯಾಗಿ ಬರುತ್ತೆ ಧಪಾಟಿ. ಆಮೇಲೆ ಇದಕ್ಕೆ ನಾವು ಕುದಿಯುವ ನೀರು ಕೂಡ ಹಾಕೋಬಹುದು, ಅಥವಾ ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಯಾಕಂದರೆ ಇದು ಬೆರಕೆ ಹಿಟ್ಟು ಇರೋದ್ರಿಂದ ಇದರಲ್ಲಿ ಬೇಳೆಗಳು ಕೂಡ ಇರುತ್ತೆ, ಉದ್ದಿನ ಬೇಳೆ ಇರುತ್ತೆ. ಒಂದು ಸ್ವಲ್ಪ ಜನರಿಗೆ ಬರೋದಿಲ್ಲ ಇದು ಮಾಡೋದಕ್ಕೆ. ಅವರು ಒಂದು ಸ್ವಲ್ಪ ಈ ಥರ ಗರಂ ನೀರು ಮಾಡಿಕೊಂಡು ಬಿಸಿ ನೀರು ಮಾಡಿ ಇದರಲ್ಲಿ ಹಾಕಿಬಿಟ್ಟು ಆಮೇಲೆ ತಣ್ಣೀರು ಹಾಕಿ ನಾವು ರೊಟ್ಟಿ ಹೇಗೆ ಮಾಡ್ತೀವಲ್ಲ ಜೋಳದ ರೊಟ್ಟಿ ಅದೇ ಥರನೇ ಇದನ್ನು ಕೂಡ ಕಲಿಸ್ಕೊಂಡ್ಬಿಟ್ಟು ಇದು ಹಾಕೋದ್ರಿಂದ ತುಂಬಾ ಜಿಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ, ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಆದರೆ ನಾನು ವಿಡಿಯೋದಲ್ಲಿ ತೋರಿಸ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ನಾನು ತಣ್ಣೀರು ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಇದು ತಣ್ಣೀರೇ ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಇದು ಕಡ್ಚಿಯಿಂದನೇ. ಇವಾಗ ನಾನು ಇಲ್ಲಿ ಕಬ್ಬಿಣದ ಹಂಚನ್ನು ನಾನು ಬಳಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಬಳಸ್ಬೋದು. ಆದರೆ ನಾನ್ ಸ್ಟಿಕ್ ಹಂಚಿರುತ್ತಲ್ವ ಅದನ್ನು ಇದು ಧಪಾಟಿಗೆ ಮತ್ತು ಜೋಳದ ರೊಟ್ಟಿಗೆ ಬಳಸಬೇಡಿ ಫ್ರೆಂಡ್ಸ್.
ಕಬ್ಬಿಣದ ಹಂಚು ಮೇಲೇ ತುಂಬ ಚೆನ್ನಾಗಿ ಬರುತ್ತೆ. ಮೆತ್ತಗಂದರೆ ಮೆತ್ತಗೆ ಬರುತ್ತೆ. ಗಟ್ಟಿ ಬೇಕು ನಮಗೆ ಅಂತಂದರೆ ಗಟ್ಟಿ ಕೂಡ ಬರುತ್ತೆ. ನೋಡಿ ಈ ಥರ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು ಹಿಟ್ಟು. ಜೋಳದ ರೊಟ್ಟಿಗೆ ನಾವು ಯಾವ ಥರ ಕಲಿಸ್ಕೊಳ್ತೀವಲ್ಲ ಅದೇ ಥರನೇ ಕಲಿಸ್ಕೋಬೇಕು. ನಾವು ಎಷ್ಟು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಪುಡಿ ಹಿಟ್ಟನ್ನ ಹಾಕ್ಕೋಬೇಕು. ಇದು ಹಿಟ್ಟು ಹಾಕ್ಕೊಂಡ್ಬಿಟ್ಟು ಇದು ಅದ್ರ ಮೇಲೆ ಇಟ್ಟು ಇವಾಗ ನಾವು ರೊಟ್ಟಿ ಹೇಗೆ ತಟ್ತೀವಲ್ಲ ಅದೇ ಥರನೇ ತಟ್ಟಬೇಕು. ಇಲ್ಲಿ ಮೇಲೆ ನಾನು ಬಿಳಿ ಎಳ್ಳ ಹಾಕ್ತಾಯಿದ್ದೀನಿ, ನೋಡೋದಕ್ಕೆ ಅಟ್ರ್ಯಾಕ್ಟಾಗಿರುತ್ತೆ. ಆಮೇಲೆ ತಿನ್ನೋದಕ್ಕೆ ಒಂದೊಂದೇ ಎಳ್ಳು ಸುಟ್ಟ ಮೇಲೆ ಅದು ಬಾಯಲ್ಲಿ ಸಿಗುತ್ತಲ್ವ, ಆವಾಗ ಅದ್ರ ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನೀವು ಮಾಡಿ ತಿನ್ನಿ, ಆವಾಗ ನನಗೆ ನೀವು ಕಮೆಂಟ್ನಲ್ಲಿ ಹೇಳ್ಬೋದು ಫ್ರೆಂಡ್ಸ್ ಯಾವ ಥರ ಬಂದಿದೆ, ಯಾವ ಥರ ಟೇಸ್ಟ್ ಇದೆ ಇದ್ರದ್ದು ಅಂತ ಹೇಳಿ. ನೋಡಿ ಇವಾಗ ನಾನು ಈ ಥರ ಫುಲ್ ತೆಳುವಾಗಿ ತಟ್ಕೊಂಡ್ಬಿಟ್ಟು ನಾನಿವಾಗ ಹಂಚು ಕೂಡ ಕಾಯ್ದಿದೆ ಅದ್ರ ಮೇಲೆ ಹಾಕಿದ್ದೀನಿ. ಹಾಕಿದ್ಮೇಲೆ ನಾವು ರೊಟ್ಟಿಗೆ ಯಾವ ಥರ ನೀರು ಹಚ್ತೀವಲ್ಲ ಜೋಳದ ರೊಟ್ಟಿಗೆ ಅದೇ ಥರನೇ ನೀರನ್ನು ಹಚ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಮಮ್ಮಿ ಅವರೆಲ್ಲರೂ, ನಮ್ಮ ಅತ್ತೆ ಅವರೆಲ್ಲರೂ ಕೈಯಿಂದನೇ ಹಚ್ತಾರೆ. ಆದರೆ ನನಗೆ ಭಯ ಎಲ್ಲಿ ಸುಟ್ಕೊಳ್ತೀನೋ ಅಂತ ಹೇಳಿ ಅದಕ್ಕೋಸ್ಕರ ನಾನು ಯಾವಾಗಿಂದನೇ ನಾನು ಒಂದು ತಟ್ಟೆನ ಇಟ್ಕೊಂಡಿದ್ದೀನಿ, ಅದರಿಂದನೇ ನಾನು ನೀರನ್ನು ಹಚ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ನಾನು ಇದನ್ನು ತಿರುಗಿಕೊಳ್ತಾ ಇದ್ದೀನಿ. ಸುತ್ತಲೂ ನಾವು ಮೆತ್ಕೊಳ್ಳುತ್ತಲ್ವಾ, ಆವಾಗ ಸೈಡಲ್ಲಿಂದಾನೇ ನಾವು ಕಡಚಿಯಿಂದ ಫಸ್ಟು ತಿರುಗಿಕೊಳ್ಬೇಕು. ಆಮೇಲೆ ಅದನ್ನು ಈ ಕಡೆ ಹಾಕ್ಕೋಬೇಕು. ಇವಾಗ ಮೇಲೆಲ್ಲ ನಾನು ಎಣ್ಣೆ ಹಚ್ತಾ ಇದ್ದೀನಿ. ಮೊದಲಿಗೆ ಕೂಡ ಹಂಚಿಗೆ ಎಣ್ಣೆ ಹಚ್ಚಬೇಕು. ನಾನು ಹಚ್ಚೋದನ್ನು ತೋರಿಸಿದ್ದೀನಿ, ಆದರೆ ನನಗೆ ಹೇಳೋದಕ್ಕೆ ಮರೆತು ಹೋಯಿತು. ಹಂಚಿಗೆ ಫಸ್ಟು ನಾವು ಎಣ್ಣೆನ ಹಚ್ಕೊಳ್ಳೇಬೇಕು ಫ್ರೆಂಡ್ಸ್. ಯಾಕಂದರೆ ಇದು ನಾನ್ ಸ್ಟಿಕ್ ಅಲ್ಲ, ನಾನ್ ಸ್ಟಿಕ್ ಮೇಲೆ ಈ ಥರ ಬರೋದು ಇಲ್ಲ. ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಎಲ್ಲಾದರೂ ಹೋದಾಗ ನಾವು ಈ ಥರ ಮಾಡಿಕೊಂಡು ಕಟ್ಕೊಂಡು ಕೂಡ ಹೋಗ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಮಾಡಿ ಕೂಡ ನಾವು ಇದನ್ನು ಇಟ್ಕೊಳ್ಬಹುದು. ಇವಾಗ ಮೇಲೆಲ್ಲ ನಾನು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಸುಟ್ಕೋಬೇಕು. ಇವಾಗ ನಾನು ಮತ್ತೊಂದು ಚಪಾತಿನ ಮಾಡ್ಕೊಂಡಿದ್ದೀನಿ ಅದೇ ಥರನೇ. ನೋಡಿ ಮಾಡ್ಕೊಳ್ತಾ ಇದ್ದರೆ ಅಡುಗೆ ತುಂಬಾ ಸುಲಭ ಫ್ರೆಂಡ್ಸ್. ನೋಡಿ ನಮ್ಮ ಮಧ್ಯಾಹ್ನದ ಊಟಕ್ಕೆ ರೆಡಿ ಆಯಿತು. ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೋಬೋದು, ಡಿನ್ನರ್ಗಾದರೂ ಮಾಡ್ಕೋಬೋದು. ನಿಮಗೆ ಯಾವಾಗ ಸ್ವಲ್ಪ ಟೈಮ್ ಇರುತ್ತೋ ಆವಾಗ ಈ ಥರ ಮಾಡಿಕೊಂಡು ತಿನ್ಕೋಬೋದು ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಒಂದು ಪಲ್ಯನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟಿ ಆರೋಗ್ಯಕರವಾದಂತಹ ಪಲ್ಯ ಇದು. ಅದೇ ಸೋರೆಕಾಯಿ ಪಲ್ಯ. ಇದನ್ನು ನಾನು ತೊಳ್ಕೊಂಡ್ಬಿಟ್ಟು ಮೇಲಿರೋ ಎಲ್ಲನೂ ಸಿಪ್ಪೆನ ತೆಗೆದುಕೊಂಡಿದ್ದೀನಿ ಇಲ್ಲಿ. ಇವಾಗ ನಾನು ನೋಡಿ ಮುಂದಿರೋದು ಎಲ್ಲನೂ ಕಟ್ ಮಾಡಿದ್ದೀನಿ, ಹಿಂದೆದು ಕೂಡ ಕಟ್ ಮಾಡಿದ್ದೀನಿ. ಇವಾಗ ನಡುವೆ ಏನು ಇದೆ ಅಲ್ಲ ಅದನ್ನೆಲ್ಲನೂ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಸೋರೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಇದಕ್ಕೇನು ಮಸಾಲೆ ಹಚ್ಚಬೇಕಲ್ವ, ಮೊದಲಿಗೆ ನಾನು ಇಲ್ಲಿ ಕಡಲೆ ಬೀಜ ಶೇಂಗಾನ ಹುರಿದುಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಶೇಂಗಾ ಹುರ್ಕೊಳ್ತಾ ಇದ್ದೀನಿ. ನೋಡಿ ಇವಾಗಿದು ಆಗಿದೆ, ಇಷ್ಟಾದರೆ ಸಾಕು. ಇವಾಗ ಮತ್ತೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ಇವೆರಡು ಹಾಕೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ.
ಯಾವ ಹೋಟೆಲ್ದಾಗಿಂದ ನೀವು ಪಲ್ಯಗಳನ್ನು ತರ್ತಿರಲ್ಲ ಅದಕ್ಕೆ ಇದು ಅದಕ್ಕಿಂತಲೂ ಚೆನ್ನಾಗಿರುತ್ತೆ ಈ ಥರ ನೀವು ಮನೇಲಿ ಮಾಡಿಕೊಂಡ್ರೆ. ನೋಡಿ, ಇವಾಗ ಎಳ್ಳು ಕೂಡ ಹುರ್ಕೊಂಡಾಯಿತು, ಶೇಂಗಾನೂ ಹುರ್ಕೊಂಡಾಯಿತು. ಇವಾಗ ಇದು ತಣ್ಣಗಾಗಿದೆ. ತಣ್ಣಗಾದಮೇಲೆ ನಾನು ಇದ್ರದ್ದೇನು ಸಿಪ್ಪೆ ತೆಗೆದುಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ನಾನು ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇವಾಗ ಅದೇ ಜಾರಿಗೆ ನಾನು ಒಂದು 5ರಿಂದ 6 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ತುಂಬ ಖಾರ ಫ್ರೆಂಡ್ಸ್ ಇದು, ಅದಕ್ಕೋಸ್ಕರ ಇನ್ನೂ ಖಾರ ಬೇಕು ಅಂತ ಅನ್ನೋರು ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿನ ಹಾಕ್ಕೋಬೋದು. ಯಾರು ಮೆಣಸಿನ್ಕಾಯಿ ಇರಲಿಲ್ಲ ಅಂತಂದರೆ ನೀವು ಕೆಂಪು ಖಾರ ಕೂಡ ಹಾಕ್ಕೋಬೋದು. ಆದರೆ ಅದಕ್ಕಿಂತ ನಾವು ಏನು ಹಸಿ ಮೆಣಸಿನ್ಕಾಯಿ ಹಾಕ್ತೀವಲ್ಲ ಅದ್ರದ್ದು ಟೇಸ್ಟು ಚೆನ್ನಾಗಿರುತ್ತೆ. ಹೇಗೆ ನಾನು ಇಲ್ಲಿ ತೋರಿಸಿದಿಲ್ಲ ಅದೇ ಥರ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಕರೆಕ್ಟಾಗಿ ಬರುತ್ತೆ ಮೆಜರ್ಮೆಂಟು ಕೂಡ. ಇವಾಗ ನಾನು 1 ಚಮಚ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ ಮತ್ತು ಒಂದು ದೊಡ್ಡದಾಗಿರೋಂಥ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ. ಇವಾಗ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ರಾತ್ರಿಗಾಗಲಿ ಮಧ್ಯಾಹ್ನ ಆಗಲಿ ಟಿಫಿನ್ಗಾಗಲಿ ನಾವು ರೊಟ್ಟಿ ಅದನ್ನು ಮಾಡಿದಾಗ ಸೋರೆಕಾಯಿ ಪಲ್ಯ ಮಾಡಿ ಕೊಡ್ಬೋದು. ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿಗಂತೂ ಸೂಪರಾಗಿರುತ್ತೆ. ಅನ್ನಕ್ಕೂ ಕೂಡ ಅಷ್ಟು ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಮಾಡಿ ತಿಂದ ಮೇಲೆ ಹೇಳಿ. ಇವಾಗ ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಈರುಳ್ಳಿದು. ಆವಾಗ ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಮತ್ತು ನಾವು ಫ್ರೈ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈಗ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನೀವು. ನೋಡಿ, ಇವಾಗ ನಾನಿಲ್ಲಿ ಮೆಣಸಿನ್ಕಾಯಿನ ರುಬ್ಕೊಂಡಿದ್ದೆ ಅಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಎಲ್ಲ ಖಾರನೂ ತೆಗೆದುಬಿಟ್ಟು ಹಾಕಿದ್ದೀನಿ. ಖಾರ ಒಂದು ಸೋರೆಕಾಯಿ ಅಂದರೆ ಜಾಸ್ತಿ ದೊಡ್ಡದೇನೂ ಇರಲಿಲ್ಲ, ಚಿಕ್ಕದಾಗಿ ಇತ್ತಲ್ವ. ಅಷ್ಟು ಮೆಣಸಿನ್ಕಾಯಿ ಇಷ್ಟು ಸೋರೆಕಾಯಿಗೆ ಕರೆಕ್ಟಾಗಿ ಬಂತು ಫ್ರೆಂಡ್ಸ್ ಖಾರ. ಒಂದು ಸ್ವಲ್ಪ ಖಾರ ಆದ್ರೂ ನಾವೇನು ರುಬ್ಕೊಂಡಿದ್ದೀವಲ್ಲ ಶೇಂಗಾ ಮತ್ತು ಎಳ್ಳು ಅದನ್ನು ನಾವು ಹಾಕ್ತೀವಲ್ಲ ಆವಾಗ ಅದು ಅದಕ್ಕೆ ಹೊಂದ್ಕೊಂಡ್ಮೇಲೆ ಕರೆಕ್ಟಾಗುತ್ತೆ ಫ್ರೆಂಡ್ಸ್. ಇವಾಗ ನಾನು ಸೋರೆಕಾಯಿನ ಇದು ಪ್ಯಾನ್ಗೆ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅದು ಸೋರೆಕಾಯಿ ನೀರು ಬಿಡುತ್ತಲ್ವಾ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಅಷ್ಟು ಇದರಲ್ಲಿ ಸೋರೆಕಾಯಿ ಪಲ್ಯದಲ್ಲಿ ನೆನ್ಪಿಡಬೇಕಾದಂಥ ವಿಷಯ ಅಂತಂದರೆ ಅದು ಒಂದು ಸ್ವಲ್ಪ ನೀರನ್ನು ಬಿಡುವವರೆಗೂ ನಾವು ಅದರಲ್ಲಿ ನೀರನ್ನು ಹಾಕಬಾರ್ದು. ಅಷ್ಟೇ ನೋಡಿ. ಇವಾಗ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅಡುಗೆಗಳು, ಪಲ್ಯಗಳು, ಸಾರುಗಳು ಇವೆಲ್ಲನೂ ಚೆನ್ನಾಗಿ ಕಾಣಿಸ್ಬೇಕಂತಂದರೆ ನಮಗೆ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು ಅಲ್ವಾ. ನೋಡಿ, ಇವಾಗ ನಾನು ಇವೆಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಒಂದು ಸ್ವಲ್ಪ ಅದರಲ್ಲಿ ಒಂದು ನೀರಿನ ಅಂಶ ಕೂಡ ಬೇಕಿದೆ. ಇವಾಗ ನಾನು ಮೇಲಿಂದ ಒಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಅಲ್ಲಿವರೆಗೂ ನೀರು ಹಾಕಬಾರ್ದು ಫ್ರೆಂಡ್ಸ್. ಹಾಕಿದರೆ ಈ ಸೋರೆಕಾಯಿ ಬೇಯೋದೇ ಇಲ್ಲ. ಅದೇ ಥರ ಒಂದು ಗಟ್ಟಿಯಾಗಿರುತ್ತೆ. ಚೆನ್ನಾಗೂ ಬರಲ್ಲ, ಟೇಸ್ಟು ಚೆನ್ನಾಗಿ ಬರಲ್ಲ. ಈ ಥರ ಮಾಡ್ಕೊಳ್ಳಿ. ಇದು ಒಂದು ಟಿಪ್ಸ್ ಅಂತಲೇ ಹೇಳಬಹುದು. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ. ಇವಾಗ ಇಷ್ಟು ಕುದ್ದಿದ ಮೇಲೆ ಒಂದು ಸ್ವಲ್ಪ ನೀರಿರುತ್ತಲ್ವ ಆವಾಗ ನಾವು ಈ ಶೇಂಗಾ ಚಟ್ನಿ ಪುಡಿ ಮತ್ತು ಎಳ್ಳು ಎರಡು ಮಿಕ್ಸ್ ಮಾಡಿ ನಾನು ಕುಟ್ಕೊಂಡಿದ್ದೀನಲ್ಲ ಅದನ್ನು ಇದರಲ್ಲಿ ನಾವು ಸೇರಿಸ್ಕೊಳ್ಬೇಕು. ಇದರಲ್ಲಿ ನೀವು ಇದ್ರ ಜೊತೆಲೇ ಚಿಕ್ಕದು ಕಾರಳ ಅಂತ ಬರುತ್ತೆ. ಇಲ್ಲೆಲ್ಲರೂ ಬೆಂಗಳೂರು ಸೈಡು ಎಲ್ಲರೂ ಹುಚ್ಚೆಳ್ಳು ಅಂತ ಹೇಳ್ತಾರೆ, ಬ್ಲ್ಯಾಕ್ ಕಲರ್ದು.
ಅದು ನಮ್ಮ ಕಡೆ ಸಣ್ಣ ಕಾರಳು ಅಂತ ಹೇಳ್ತಾರೆ. ಅದರದ್ದು ಅದನ್ನು ಕೂಡ ಹುರಿದ್ಕೊಂಡ್ಬಿಟ್ಟು ಇದೇ ಥರ ಪೌಡರ್ ಮಾಡಿ ಇದರಲ್ಲಿ ಹಾಕಿದರೆ ಅದು ಕೂಡ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ನನ್ನ ಹತ್ರ ಅದು ಇರಲಿಲ್ಲ, ಅದಕ್ಕೋಸ್ಕರ ನಾನು ಇವೆರಡನ್ನೇ ಹಾಕ್ತಾಯಿದ್ದೀನಿ. ಆದರೂ ಕೂಡ ಅದೇ ಟೇಸ್ಟ್ ಬಂತು, ಚೆನ್ನಾಗಿ ಬಂತು ನೋಡಿ. ಇವಾಗ ಬೆಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ, ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಮತ್ತು ತಿಂದು ರುಚಿ ಹೇಗೆ ಬಂತು ಅಂತ ಮಾತ್ರ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ನಮ್ಮ ಸೋರೆಕಾಯಿ ಪಲ್ಯ ರೆಡಿ ಆಯಿತು. ಅದು ಜೋಳದ ರೊಟ್ಟಿಗೆ ಅಥವಾ ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇವಾಗ ನಾನು ಅದ್ರ ಜೊತೆನೇ ತಿನ್ನೋಕ್ಕೆ ಅಂತ ಹೇಳಿ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನಾನಿಲ್ಲಿ ಜೋಳದ ರೊಟ್ಟಿನ ಜರಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರನ್ನು ಕಾಯಿಸ್ಕೊಂಡ್ಬಿಟ್ಟು ಈ ಹಿಟ್ಟಿನಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈ ಜೋಳದ ಹಿಟ್ಟಿನಲ್ಲಿ ನಾವು ಕುದಿಯುವಂಥ ನೀರನ್ನು ಹಾಕ್ಕೋಬೇಕು. ನೀರು ಹಾಕ್ಕೊಳ್ಳಿಲ್ಲ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್, ರೊಟ್ಟಿ ಖಂಡಿತ ಬರೋದಿಲ್ಲ. ಇದರಲ್ಲಿ ಅದು ನೀರು ಬೇಕೇ ಬೇಕು. ಅದಕ್ಕೆ ನಮ್ಮ ಕಡೆ ಜಿಗಿ ಅಂತ ಹೇಳ್ತಾರೆ. ಇವಾಗ ನಾನು ಇಲ್ಲಿ ಅಷ್ಟು ಹಾಕ್ಕೊಂಡ್ಬಿಟ್ಟು ಇವಾಗ ನಾವು ಪೂರ್ತಿ ಹಿಟ್ಟನ್ನು ಎಷ್ಟು ರೊಟ್ಟಿ ಮಾಡ್ತೀವಲ್ಲ ಅಷ್ಟು ರೊಟ್ಟಿಗೆ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಈಗ ಅದರಲ್ಲಿ ತಣ್ಣನೆಯ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ನಾವು ದಪಾಟಿಗೆ ಯಾವ ಥರ ಕಲಿಸ್ಕೊಂಡಿವಲ್ಲ ಅದೇ ಥರ. ದಪಾಟಿಯಲ್ಲೂ ಹಾಕಲಿಲ್ಲ ಅಂದ್ರೆ ನಡೆಯುತ್ತೆ ಕುದಿಯುವಂಥ ನೀರು. ಆದರೆ ಇದರಲ್ಲಿ ಜೋಳದ ರೊಟ್ಟಿಯಲ್ಲಿ ನೀರು, ಬಿಸಿ ನೀರು ಬೇಕೇ ಬೇಕು. ಪೂರ್ತಿಯಾಗಿ ಬಿಸಿ ನೀರು ಹಾಕಬಾರ್ದು, ರೊಟ್ಟಿ ಅಂಟಾಗುತ್ತೆ, ಚೆನ್ನಾಗಿ ಬರೋದಿಲ್ಲ, ಗಟ್ಟಿಯಾಗಿರುತ್ತೆ. ಆದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಎಷ್ಟು ಅಂದರೆ ಎಷ್ಟು ಮೃದುವಾಗಿ ಬರುತ್ತೆ ಫ್ರೆಂಡ್ಸ್. ಎಷ್ಟು ದೊಡ್ಡದಂದರೆ ಅಷ್ಟು ದೊಡ್ಡದು ಬರುತ್ತೆ, ಎಷ್ಟು ತೆಳುವಾಗಿ ಬೇಕು ಅಂದರೆ ಅಷ್ಟು ತೆಳುವಾಗಿ ಬರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರನೇ ನೀವು ಕೂಡ ಎಷ್ಟು ನಾದ್ಕೊಳ್ತೀವೋ ನಾವು ಹಿಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ರೊಟ್ಟಿ. ಇದರಲ್ಲಿ ಏನಿಲ್ಲ, ಅಯ್ಯೋ ನನಗೆ ರೊಟ್ಟಿ ಬರಲ್ಲ, ನಿನಗೆ ರೊಟ್ಟಿ ಬರಲ್ಲ, ನನಗೆ ರೊಟ್ಟಿ ಬರಲ್ಲ ಅಂತ ಅಂತಾರೆ ಎಲ್ಲರೂ. ಆದರೆ ಕಲ್ತ ಮೇಲೆ ರೊಟ್ಟಿಯಷ್ಟು ಸುಲಭವಾದ ಒಂದು ಅಡುಗೆ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಅದು ನನ್ನ ಪ್ರಕಾರ. ಯಾಕಂದರೆ ನನಗೆ ಮೊದಲೇ ರೊಟ್ಟಿನೇ ಬರ್ತಾ ಇರಲಿಲ್ಲ. ಎಷ್ಟೋ ಸಾರಿ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್, ಎಷ್ಟೋ ಸಾರಿ ಗಟ್ಟಿಯಾಗಿ ಬಂತು ನಂದು ರೊಟ್ಟಿ ಕೂಡ. ಆದರೆ ಇವಾಗ ಆ ಒಂದು ಟ್ರಿಕ್ಸ್ ಇದೆಯಲ್ಲ, ಅದನ್ನು ನಾನು ಯೂಸ್ ಮಾಡಿಕೊಂಡೆ ಫ್ರೆಂಡ್ಸ್. ಆವಾಗ ನೋಡಿ ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಿ ನಾನು ರೊಟ್ಟಿ ಮಾಡ್ತೀನಿ. ಇವಾಗ ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬಡಿಬೇಕು. ರಪ 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 ಅಂತ ಬಡಿಬೇಕು. ಸೈಡಿಗೆ ಒಂದು ಕೈ ಹಿಡ್ಕೊಂಡ್ಬಿಟ್ಟು, ಅಂದರೆ ಶಕ್ತಿ ಇದ್ದಷ್ಟು ಬಡಿಬೇಡಿ ಫ್ರೆಂಡ್ಸ್, ಅವಾಗ ರೊಟ್ಟಿ ಎಲ್ಲ ಹರಿದೋಗುತ್ತೆ. ಇಲ್ಲಿ ನಾನು ಮೊದಲಿಗೆ ಹಂಚಿನ ಮೇಲೆ 1-2 ನಮ್ಮ ಕಡೆ ಎಲ್ಲರೂ ಫಸ್ಟ್ ರೊಟ್ಟಿ ಎಲ್ಲ ಫಸ್ಟ್ ಊಟದವರಿಗೆ ನೀಡಬಾರ್ದು, ಚೊಚ್ಚಿಲ ಮಕ್ಕಳಿಗೆ ಕೊಡಬಾರ್ದು ಅಂತ ಏನೇನೋ ಹೇಳ್ತಾರೆ. ಆ ರೂಲ್ಸನ್ನ ಎಲ್ಲರೂ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಥರ ನಾನು ಕೂಡ ಇಲ್ಲಿ ಫಾಲೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಫಾಲೋ ಮಾಡಿ, ಒಳ್ಳೆಯದಾಗುತ್ತೆ. ನಾನು ಅದಕ್ಕೆ ಅದು ದೇವರದ ಹೆಸರು ಮೇಲೆ ಅಂತ ಮಾಡ್ತಾರಂತೆ. 1-2 ಚಿಕ್ಕದಾಗಿರುವಂಥ ಒಂದು ಏನಂತಾರೆ ರೊಟ್ಟಿಗಳನ್ನು ಮಾಡಿ ಅದನ್ನು ತೆಗೆದುಬಿಟ್ಟು, ಆಮೇಲೆ ನಾನು ಇದನ್ನು ಬಡಿದ್ಕೊಂಡಿದ್ದೆಲ್ಲ ದೊಡ್ಡದು ರೊಟ್ಟಿ ಅದನ್ನು ಇದ್ರ ಮೇಲೆ ಹಾಕ್ತಿದ್ದೀನಿ. ಒಂದು 5-6 ಸೆಕೆಂಡು ಆದಮೇಲೆ ನಾವು ಅದಕ್ಕೆ ನೀರು ಹಚ್ಕೋಬೇಕು ಫ್ರೆಂಡ್ಸ್. ರೊಟ್ಟಿಗೆ ಹಚ್ಕೊಂಡ್ಬಿಟ್ಟು ಹಚ್ಚಿದ ತಕ್ಷಣವೇ ನೀವು ರೊಟ್ಟಿನ ತಿರುಗ್ಕೋಬೇಕು. ಆವಾಗ ಮೆತ್ತಗೆ ಬರುತ್ತೆ. ನಮಗೆ ಸ್ವಲ್ಪ ಗಟ್ಟಿ ಬೇಕು ಅಂತ ಅನ್ನೋರು 1-2 ಸೆಕೆಂಡ್ ಬಿಟ್ಟು ಅಥವಾ 2-3 ಸೆಕೆಂಡ್ ಬಿಟ್ಟು ಆಮೇಲೆ ರೊಟ್ಟಿನ ತಿರುಗ್ಕೊಳ್ಳಿ. ಆವಾಗ ಖಡಕ್ಕಾದಂಥ ರೊಟ್ಟಿ ರೆಡಿಯಾಗುತ್ತೆ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಬೇಕು. ರೊಟ್ಟಿ
ಎಲ್ಲರೂ ತಿನ್ಬೋದು ಫ್ರೆಂಡ್ಸ್. ರೊಟ್ಟಿ ಯಾರೂ ತಿನ್ನಬೇಡಿ ಅಂತ ಹೇಳೋದಿಲ್ಲ. ಚಪಾತಿ ತಿನ್ನಬೇಡಿ, ಅದು ತಿನ್ನಬೇಡಿ, ಇದು ತಿನ್ನಬೇಡಿ ಅಂತ ಹೇಳ್ತಾರೆ. ಆದರೆ ಜೋಳದ ರೊಟ್ಟಿ ತಿನ್ನಬೇಡಿ ಅಂತ ಯಾರೂ ಹೇಳಲ್ಲ ಫ್ರೆಂಡ್ಸ್. ಇವಾಗ ನಮ್ಮ ರೊಟ್ಟಿ ರೆಡಿ ಆಯಿತು ಫ್ರೆಂಡ್ಸ್. ನನಗೆ ಇದೇ ಥರ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ರೆಸಿಪಿಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ನನ್ನ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಥ್ಯಾಂಕ್ ಯು.